ತಾಯಿ ತಂಗಿ ಮೂವರನ್ನು ನಿಗೂಢವಾಗಿ ಕೊಲೆ ಮಾಡಿದ್ದ. ಮೂವರ ಕಥೆಯನ್ನ ಸಿನಿಮಾ ಸ್ಟೈಲಲ್ಲಿ ಮುಗಿಸಿದ್ದ. ಇಡೀ ಮನೆಯನ್ನೇ ಸ್ಮಶಾನ ಮಾಡಿದ್ದ. ಮನೆಯ ಹಾಲ್ನಲ್ಲೇ ಸಮಾಧಿ ಕಟ್ಟಿದ್ದ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಮನೆಗೆ ಬೀಗ ಹಾಕೊಂಡು ಸೀದಾ ಬೆಂಗಳೂರಿಗೆ ಬಂದಿದ್ದ. ಅದು ಕೂಡ ರೈಲು ಹತ್ತಿ 310 ಕಿಲೋಮೀಟರ್ ಜರ್ನಿ ಮಾಡಿದ್ದ. ಇಂತಹ ಮನೆ ಹಾಳ್ ರಣ ರಾಕ್ಷಸ ತಗ್ಲಾಕೊಂಡಿದ್ ಹೇಗೆ? ತಂದೆ ತಾಯಿ ಹಾಗೂ ತಂಗಿಯನ್ನ ಭೀಕರವಾಗಿ ಕೊಂದಿದ್ಯಾಕೆ? ಮಾವನ ಜೊತೆ ಸೇರಿ ದೃಶ್ಯಂ ಸಿನಿಮಾ ಮಾದರಿಯಲ್ಲಿ ಪ್ಲಾನ್ ಮಾಡಿದ್ ಹೇಗೆ? ರಣರೋಚಕ ಕಹಾನಿಯನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಅದೊಂದು ಮನೆ ಎದುರು ಜನ ಹೇಗೆ ಕಿಕ್ಕಿರಿದು ಸೇರಿದ್ದಾರೆ ನೋಡಿ. ಇರೋಬರು ಕೆಲಸ ಬಿಟ್ಟು ಆ ಮನೆಯ ಕಡೆಯೇ ದಿಟ್ಟಿಸಿ ನೋಡುತ್ತಿದ್ದಾರೆ. ಆ ಮನೆಯಲ್ಲಿ ಏನಾಯ್ತು ಅಂತ ಎಲ್ಲರೂ ಗಾಬರಿಯಿಂದಲೇ ಗಮನಿಸ್ತಾ ಇದ್ದಾರೆ. ಇದೇ ವೇಳೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ಇಡೀ ಏರಿಯಾವನ್ನೇ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಇಲ್ಲಿ ಸೇರಿರೋ ಪ್ರತಿಯೊಬ್ಬರನ್ನೂ ಓಡಿಸ್ತಾರೆ. ಯಾರೊಬ್ಬರನ್ನೂ ನಿಲ್ಲೋಕೆ ಬಿಡಲ್ಲ. ಯಾರನ್ನೂ ಆ ಮನೆಗೆ ಬರದಂತೆ ಸೀಲ್ ಡೌನ್ ಮಾಡಿಬಿಡ್ತಾರೆ. ಈ ನಡುವೆ ಅದೊಂದು ಕಾರ್ ಎಂಟ್ರಿ ಕೊಡುತ್ತೆ. ಆ ಕಾರಿನಲ್ಲಿ ಯಾರ್ಯಾರು ಇಳಿತಾರೆ ಅಂತ ಝೂಮ್ ಹಾಕಿ ನೋಡ್ತಾರೆ. ಅವನಿದ್ದಾನ, ಅವನೊಬ್ಬ ಈ ಕಾರಿನಲ್ಲಿದ್ದಾನ ಅಂತ ಇಣುಕಿ ನೋಡ್ತಾರೆ. ಈ ನಡುವೆಯೇ ಮೂತಿ ಮಾಸ್ಕ್ ಹಾಕೊಂಡೊಬ್ಬ ಇಳಿತಾನೆ. ಇಲ್ಲಿನ ಸೀನ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಏರಿಯಾ ಕಂಟ್ರೋಲ್ಗೆ ಬರ್ತಿದ್ದಂತೆ ಇನೋವಾ ಕಾರ್ ಎಂಟ್ರಿ ಕೊಡುತ್ತೆ. ಪೆಂಡಾಲ್ ಹಾಕಿರೋ ಮನೆ ಬಳಿ ಹೋಗಿ ನಿಲ್ಲುತ್ತೆ. ಆ ಕಾರಿನಿಂದ ಒಬ್ಬೊಬ್ಬರಾಗಿಯೇ ಇಳಿತಾರೆ. ರಣರಕ್ಕಸನ ಕೈಗೆ ಹಾಕಿದ್ದ ಚೈನ್ ತೆಗೆದು ಕಾರಿನಿಂದ ಇಳಿಸ್ತಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಇಳಿದಿದ್ದ ರಕ್ತ ಪಿಪಾಸು ಮತ್ತೆ ಕಾರಿನೊಳಗೆ ಹೋಗಿ ಕೂತು ಬಿಡ್ತಾನೆ. ನಂತರ ಕೆಲವು ಸೆಕೆಂಡ್ಗಳ ಬಳಿಕ ಮತ್ತೆ ಕಾರಿನಿಂದ ಇಳಿದು ಪೊಲೀಸರ ಜೊತೆ ಮನೆಯ ಒಳಗೆ ಹೊರಟು ಬಿಡ್ತಾನೆ. ಹೀಗೆ ಮನೆಯೊಳಗೆ ಹೋದ ಈ ದಾಂಡಿಗ ಸುಮ್ಮನೆ ಅಲ್ಲ, ಮನಸ್ಸೇ ಇಲ್ಲದ ಕ್ರೂರಿ ಇವನು. ಅಪ್ಪ ಅಮ್ಮ ತಂಗಿ ಅನ್ನೋ ಯಾವ ಸೆಂಟಿಮೆಂಟ್ ಇಲ್ಲದ ರಾಕ್ಷಸನಿವನು. ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಜನರ ಮಧ್ಯೆ ಓಡಾಡ್ತಿದ್ದ ನರರಾಕ್ಷಸನಿವನು. ಇವನು ಮಾಡಿರೋ ಪಾಪದ ಕೆಲಸ ಕೇಳಿಯೇ ಜನ ಇಷ್ಟೆಲ್ಲ ಸೇರಿರೋದು. ಯಾರು ಆ ರಕ್ತಪಿಪಾಸು ಅಂತ ನೋಡೋಕೆ ಇವರೆಲ್ಲ ನಿಂತಿದ್ದಿದ್ದು. ಆ ಏರಿಯಾದಲ್ಲಿ ಓಡಾಡಿಕೊಂಡಿದ್ದ ಸೈತಾನ್ ಈತನೇ ನೋಡಿ. ನೋಡ್ರಪ್ಪ, ಈ ಕಿತ್ತೋದ ಮೂತಿಯಲ್ಲಿ ನೋಡ್ರಪ್ಪ, ಇವನನ್ನೇ ಇನೋವಾ ಕಾರಿನಲ್ಲಿ ಪೊಲೀಸರು ಎತ್ತಾಕೊಂಡು ಬಂದಿದ್ದು. ಇವನನ್ನೇ ಆ ಮನೆಯೊಳಗೆ ಪೊಲೀಸರು ತುಂಬಾ ಸೀರಿಯಸ್ ಆಗಿ ಕರ್ಕೊಂಡು ಹೋಗಿದ್ದು. ಹೆಸರು ಅಕ್ಷಯ್. ಈ ಹಂತಕ ಅಕ್ಷಯ್ನನ್ನೇ ಪೊಲೀಸರು ಮನೆಯೊಳಗೆ ಹೋದ ಕೆಲವೇ ಗಂಟೆಗಳಲ್ಲಿ 2 ಆಂಬ್ಯುಲೆನ್ಸ್ಗಳು ಆಗಮಿಸಿದ್ದವು. ಆ 2 ಆಂಬ್ಯುಲೆನ್ಸ್ಗಳಲ್ಲಿಯೂ ಮೃತದೇಹ ಹಾಕ್ಕೊಂಡು ಪೊಲೀಸರು ಹೋಗಿದ್ರು. 3 ಮೃತದೇಹಗಳನ್ನ 2 ಆಂಬ್ಯುಲೆನ್ಸ್ಗಳಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಗೂಢವಾಗಿ ಶವವಾಗಿ ಹೋಗಿದ್ದ ಆ ಮೂವರು ಈ ಪಾಪಿಯ ಶತ್ರುಗಳಲ್ಲ, ವೈರಿಗಳಲ್ಲ. ಕೈ ತುತ್ತು ತಿನ್ನಿಸಿ ಲಾಲಿ ಹಾಡು ಹಾಡಿ ದೊಡ್ಡವನನ್ನಾಗಿ ಮಾಡಿದ್ದ ನರರೂಪದ ರಾಕ್ಷಸನ ತಾಯಿ. ಚೆನ್ನಾಗಿ ಓದುವಂತ ಪಾಕೆಟ್ ಮನಿ ಕೊಡ್ತಿದ್ದ ಅಪ್ಪ. ಏನೇ ಮಾಡಿದ್ರೂ ನಮ್ಮಣ್ಣ ಕರೆಕ್ಟ್, ನಮ್ಮಣ್ಣ ಸೂಪರ್ ಅಂತ ಹೇಳ್ತಿದ್ದ ತಂಗಿಯೇ.
ತಂದೆ ತಾಯಿ ಅಂತಲೂ ನೋಡದೆ, ಖುಷಿಯಾಗಿ ಬಾಳ್ಬೇಕಿರೋ ತಂಗಿ ಅಂತಲೂ ನೋಡದೆ ಈ ನೀಚ ಕೊಲೆ ಮಾಡ್ತಾನೆ. 3 ದಿನ ಏನೂ ನಡೆದೇ ಇಲ್ಲ ಎಂಬಂತೆ ಈ ಸೈತಾನ್ ಡ್ರಾಮಾ ಮಾಡ್ಕೊಂಡಿದ್ದ. ಇಂತಹ ರಾಕ್ಷಸನನ್ನ ಹಿಡಿದು ಎಳ್ಕೊಂಡು ಬಂದಿರೋ ಪೊಲೀಸರು ಒಂದು ಕ್ಷಣ ತಬ್ಬಿಬ್ಬಾಗಿ ಹೋಗಿದ್ರು. ಯಾಕಂದ್ರೆ ಮನೆಯೊಳಗೆ ಹೋಗಿ ನೋಡಿದ್ದ ಪೊಲೀಸರಿಗೆ ಮೃತದೇಹಗಳು ಕಾಣಿಸಲ್ಲ. 3 ಶವ ಅಷ್ಟು ಈಸಿಯಾಗಿ ಸಿಗಲ್ಲ. ಯಾಕಂದ್ರೆ ಮನೆಯ ಹಾಲನ್ನೇ ಈ ನರರಕ್ಕಸ ಸಮಾಧಿಯನ್ನಾಗಿ ಬದಲಾಯಿಸಿ ಬಿಟ್ಟಿದ್ದ. ಅವರು ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಕ್ಕನ ಮಗಳು. ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅವನಿಗೆ ನಮ್ಮ ಅಕ್ಕ ಫೋನ್ ಮಾಡಿದ್ವಿ ಫಸ್ಟ್. ಆಮೇಲೆ ನಮ್ಮ ಅಕ್ಕ ಫೋನ್ ಎತ್ತಲಿಲ್ಲ. ಅವರು ನಮ್ಮ ಮಗಗೆ ಮಾಡಿದ್ವಿ. ಇಲ್ಲ ಅಮ್ಮ, ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ ಅವನು. ಜಯದೇವ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ. ನೀನು ಹೋಗ್ಬೇಕಿಲ್ಲ ಅಂತ ಅಂದ್ವಿ. ಇಲ್ಲ, ಟೈರ್ ಬಂದಿದ್ದಾವೆ, ಸ್ಕೂಲ್ ನಾವು ಬಸ್ನ ಟೈರ್ ಇದಾವೆ, ಕೊಟ್ಟು ಹೋಗ್ತೀನಮ್ಮ ಬೆಳಿಗ್ಗೆ ಅಂತ ಹೇಳಿದ. ನೋಡ್ರಿ, ಮನೆಯ ಹಾಲ್ನಲ್ಲಿ ಟೈಲ್ಸ್ಗಳನ್ನ ಕಿತ್ತು ಹಾಕಲಾಗಿದೆ. 4 ಅಡಿ ಅಗಲ, 4 ಅಡಿ ಉದ್ದ ಟೈಮ್ ತೆಗೆದು ಮಣ್ಣು ತೆಗೆಯಲಾಗಿದೆ. ಪಕ್ಕದಲ್ಲಿರೋ ಸೋಫಾ ಹಾಗೇ ಇದೆ, ಮಂಚಾನೂ ಕೂಡ ಅಲ್ಲೇ ಇದೆ, ಸಣ್ಣ ಪುಟ್ಟ ವಸ್ತುಗಳು ಕೂಡ ಹಾಗೇ ಇವೆ. ಇಂತಹ ಮನೆಯ ಹಾಲ್ನಲ್ಲಿ ಪೊಲೀಸರು 3 ಅಡಿಗೂ ಹೆಚ್ಚು ಆಳ ಗುಂಡಿ ತೋಡ್ತಾರೆ. ಆಗ ಸಿಗೋದೆ 3 ಮೃತದೇಹಗಳು. ಆ 3 ಇವರೇ, ತಂದೆ, ತಾಯಿ ಹಾಗೂ ತಂಗಿ. ಇಲ್ಲಿ ಮಗನ ಕೈನಿಂದಲೇ ಕೊಲೆಯಾಗಿ ಹೋಗಿರೋ ಈತನ ಹೆಸರು ಭೀಮರಾಜ್. ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ದೊಡ್ಡಕೆಟ್ಟದಹಳ್ಳಿ ನಿವಾಸಿ. ಈತನ ಹೆಂಡತಿ ಜಯಲಕ್ಷ್ಮಿ, ಮಗಳಾದ ಅಮೃತ ಹಾಗೂ ಪಾಪಿ ಪುತ್ರ ಅಕ್ಷಯ್ ಕುಮಾರ್. 4 ಇದ್ದ ಚಿಕ್ಕ ಸಂಸಾರ ಇವರದ್ದು. ಟೈರ್ ಅಂಗಡಿ ಇಟ್ಕೊಂಡಿದ್ದವರು. ದಾವಣಗೆರೆಯ ಜಗಳೂರಲ್ಲಿ ಸ್ವಂತ ಮನೆಯೊಂದನ್ನ ಕಟ್ಟಿಸಿದ್ರು. ಅಲ್ಲೇ ಒಂದಿಷ್ಟು ವರ್ಷ ನೆಲೆಸಿದ್ದವರು 2 ವರ್ಷಗಳ ಹಿಂದೆಯಷ್ಟೇ ವಿಜಯನಗರ ಜಿಲ್ಲೆಯ ಕೊಟ್ಟೂರಿಗೆ ಶಿಫ್ಟ್ ಆಗಿದ್ರು. ಹೀಗಾಗಿ ಹರಪನಹಳ್ಳಿ ರಸ್ತೆಯಲ್ಲೂ ಟೈರ್ ಅಂಗಡಿ ಇಟ್ಕೊಂಡು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಮಗಳು ಫಸ್ಟ್ PUC ಓದ್ತಿದ್ರೆ ಮಗ ರಣರಾಕ್ಷಸನಾಗಿ ಬದಲಾಗಿ ಹೋಗಿದ್ದ. ಸುಳಿವೇ ಕೊಡದೆ ಸಾಕಿ ಸಲುಹಿದ್ದ ಗಂಡ, ಹೆಂಡತಿ ಹಾಗೂ ತಂಗಿಯನ್ನ ಕೊಂದು ಹಾಕಿದ್ದಾನೆ. ಸರ್, ಅವರು ಈಗ 4 ವರ್ಷ ಆಯ್ತು ಇಲ್ಲಿದ್ದು. ಅವ್ರ ಅಪ್ಪಾಜಿ ಬಿಸ್ನೆಸ್ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರು. ಅದೇ ಟೈರ್ ರಿಮೋಟ್ ಶಾಪ್ ಮಾಡಿದ್ದಾರೆ ಕುಟ್ರಲ್ಲಿ. ಫಸ್ಟ್ ಟೈಮ್ ಅವರೇ ಮಾಡಿದ್ರು. ಈಗ ಸತತವಾಗಿ ಒಂದು 4 ವರ್ಷ ಆಯ್ತು. ಇದನ್ನ ತಂದೆ ಮಗ ಇಬ್ಬರು ಕಲ್ತ್ಕೊಂಡು ಬಿಸ್ನೆಸ್ ಮಾಡ್ಕೊಂತ ಹೋಗ್ತಿದ್ರು. ಇವತ್ತು ಬೆಳಿಗ್ಗೆ ನನಗೆ ನ್ಯೂಸ್ ಗೊತ್ತಾಯ್ತು ಹಿಂಗಾಗಿದೆ ಅಂತ ಹೇಳಿ. ದಿನಾಂಕ 26 ಜನವರಿ 2026. 3 3 ರೀತಿ ಕೊಂದ ನರರಾಕ್ಷಸ. ಮೈ ಬಗ್ಗಿಸಿ ದುಡಿದು ತಿನ್ನೋ ತಾಕತ್ತಿಲ್ಲದೆ ಇದ್ರು ಅಪ್ಪನ ಬಳಿ ಕೆಲಸ ಮಾಡಿಕೊಂಡಿದ್ದ ಈ ಅಕ್ಷಯ್ ಕುಮಾರ್ ಇಡೀ ಮನೆಯನ್ನೇ ಸ್ಮಶಾನ ಮಾಡಬೇಕು, ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಲೆ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದ. ಪಕ್ಕಾ ಪ್ಲಾನ್ ಮಾಡಿಕೊಂಡು ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಸಂಚು ರೂಪಿಸಿಕೊಂಡು ಮನೆಯಲ್ಲೇ ಇದ್ದ. ತಂದೆ ತಾಯಿ ಹಾಗೂ ತಂಗಿಗೆ ಚೂರೇ ಚೂರು ಸುಳಿವು ಕೊಡದೆ 3 ರೀತಿ ಮುಗಿಸ್ತಾನೆ. ಇಡೀ ಮನೆಯನ್ನ ಕೆಲವೇ ಕೆಲ ಗಂಟೆಗಳಲ್ಲಿ ಸಮಾಧಿ ಮಾಡಿಬಿಡ್ತಾನೆ. ಮೊದಲು ತಾಯಿ, ನಂತರ ತಂಗಿ, 3ನೇ ಟಾರ್ಗೆಟ್ ತಂದೆ.
ಅದು ಕಳೆದ ಜನವರಿ 26ನೇ ತಾರೀಕು ಸೋಮವಾರದ ದಿನ. ಅವತ್ತು ಬೆಳಿಗ್ಗೆ ಎದ್ದು ತಂದೆ ಭೀಮರಾಜ್ ಕೆಲಸಕ್ಕೆ ಹೋಗಿದ್ರು. ತಂಗಿ ಎಲ್ಲೋ ಹೊರಗಡೆ ಹೋಗಿದ್ದಳು. ಈ ವೇಳೆ ಮನೆಯಲ್ಲಿ ಸೈಕೋ ರೀತಿ ಬದಲಾಗಿ ಹೊಂಚಾಕೊಂಡು ಕೂತಿದ್ದ ಈ ಅಕ್ಷಯ್ ಕುಮಾರ್ ಒಂಟಿಯಾಗಿದ್ದ ಅಮ್ಮನ ಬಳಿ ಹೋಗಿದ್ದಾನೆ. ಅಮ್ಮ, ನಿನಗೇನೋ ಹೇಳಬೇಕು ಬಾ ಅಂತ ಹಾಲ್ಗೆ ಕರ್ಕೊಂಡು ಬಂದಿದ್ದಾನೆ. ಹಾಲ್ನಲ್ಲಿ ಏಕಾಏಕಿ ಚಾಕು ಎತ್ಕೊಂಡು ತಾಯಿ ವಿಜಯಲಕ್ಷ್ಮಿಯ ಕುತ್ತಿಗೆ ಕೊಯ್ದು ಹೆಣ ಬೀಳಿಸ್ತಾನೆ. ನಂತರ ತಾಯಿಯ ಹೆಣವನ್ನ ರೂಮಿಗೆ ಎಳ್ಕೊಂಡು ಹೋಗಿ ಬಚ್ಚಿಡ್ತಾನೆ. ಟೈಲ್ಸ್ ಕಲ್ಲಿನ ಮೇಲೆ ಬಿದ್ದಿದ್ದ ನೆತ್ತರನ್ನ ನೀಟಾಗಿ ಕ್ಲೀನ್ ಮಾಡಿ ಸೋಫಾ ಮೇಲೆ ಕೂರ್ತಾನೆ. ಗಿಫ್ಟ್ ಕೊಡೋದಾಗಿ ಕರೆದು ತಂಗಿಯನ್ನ ಕೊಂದ. ಪ್ಲಾನ್ ಮಾಡಿ ತಾಯಿಯಂತಲೂ ನೋಡದೆ ತಾಯಿಯ ಕುತ್ತಿಗೆ ಕೊಯ್ದು ಕೊಲೆ ಮಾಡಿದ ಬಳಿಕ ತಂಗಿಗೆ ಸ್ಕೆಚ್ ಹಾಕ್ತಾನೆ. ಹೊರಗಡೆ ಹೋಗಿದ್ದ ತಂಗಿಗೆ ಕಾಲ್ ಮಾಡಿ ಗಿಫ್ಟ್ ತಂದಿದ್ದೀನಿ ಬಾ, ಬೇಗ ಬಾ ಅಂತ ಕರೆಸ್ಕೊಂಡಿದ್ದಾನೆ. ಅಣ್ಣ ಗಿಫ್ಟ್ ತಂದಿದ್ದಾನೆ ಅಂತ ಓಡೋಡಿ ಬಂದಿದ್ದ ತಂಗಿಗೆ ಅಣ್ಣ ನರಕ ತೋರಿಸಿದ್ದಾನೆ. ಗಿಫ್ಟ್ ತಗೋ ಅಂತ ತಾಯಿಯನ್ನ ಕೊಂದಿದ್ದ ಚಾಕುವಿನಲ್ಲಿ ಅಟ್ಯಾಕ್ ಮಾಡಿ ತಂಗಿಯ ಕುತ್ತಿಗೆ ಕೊಯ್ದು ಕೊಂದು ಹಾಕಿದ್ದಾನೆ. ನಂತರ ತಂಗಿಯ ಮೃತದೇಹವನ್ನು ರೂಮಿನಲ್ಲಿ ಬಿಸಾಡ್ತಾನೆ. ಟಿವಿ ನೋಡ್ತಾ ಕೂತಿದ್ದ ತಂದೆಯ ಕುತ್ತಿಗೆ ಕೊಯ್ದ. ತಾಯಿ ಹಾಗೂ ತಂಗಿಯನ್ನ ಕೊಲೆ ಮಾಡಿ ತಾನು ಮಾಡಿದ್ದೇ ಕರೆಕ್ಟ್ ಅಂತ ನಗುನಗುತ್ತಾ ರೂಮ್ ಸೇರಿದ್ದ ಸೈಕೋ ಅಕ್ಷಯ್ ತಂದೆ ಬರೋ ತನಕ ಕಾಯ್ತಾನೆ. ಅದರಂತೆ ಕೆಲಸ ಮುಗಿಸ್ಕೊಂಡು ತಂದೆ ಬರ್ತಾರೆ. ಕೆಲಸ ಮಾಡಿ ಸುಸ್ತಾಗಿರೋದ್ರಿಂದ ಟಿವಿ ನೋಡ್ತಾ ಕೂರ್ತಾರೆ. ಈ ವೇಳೆ ಹಿಂಬದಿಯಿಂದ ಆಗಮಿಸಿದ್ದ ಈ ಸೈಕೋ ತಂದೆಯ ಕುತ್ತಿಗೆ ಕೊಯ್ದು ಕೊಲೆ ಮಾಡ್ತಾನೆ. ನಮ್ಮಣ್ಣ ಒಳ್ಳೆ ಬಹಳ ದುಂಡ ಸರ್. ಅವ್ರು ನೋಡ್ರಿ ಸರ್ ಫೋಟೋದಲ್ಲಿ ಬಹಳ ಚೆನ್ನಾಗಿದೆ. ನನ್ನ ಮಗಳದಂತೂ ಮಗಳದಂತೂ ಬಹಳ ಅನ್ಯಾಯ ನನಗೆ. ಬೇಕಾದ್ರೆ ನಮ್ಮ ಅಣ್ಣ ಹತ್ತಿಗೆ ಬೇಕಾದ್ರೆ ಲೈಫ್ ಅನುಭವಿಸಿದ್ರು ಹೋಗ್ಬಿಡ್ಲಿ, ನನಗೆ ನನ್ನ ಮಗಳದ್ದು ಇದಾಯ್ತಿಯಲ್ಲ ನನಗೆ ತುಂಬಾ ತಡ್ಕೊಳ್ಳೋದಷ್ಟು ನೋವಿದೆ. ನಾನು ಬೆಳಗ್ಗೆಯಿಂದ ಯಾವ್ದ್ರ ಬಗ್ಗೆ ಎತ್ತಬಿಡಿಲ್ಲ. ಒಂದು ಅಟ್ಲೀಸ್ಟ್ ಒಂದು 45 ವರ್ಷ ಬದುಕಿದ್ರು, ಈ ಕಾಲದಲ್ಲಿ ಅಷ್ಟೇ ಬದುಕಿರೋದು ಹೋಗ್ಬಿಡ್ಲಿ ಅಂತ ನಿರ್ಧಾರ ಮಾಡ್ತಿದ್ದೆ. ಅದು ಇನ್ನೂ ಮಗಳು ನನಗೆ ಅದು ಬಹಳ ನನಗೆ ಅನ್ಯಾಯ ಆಗಿದೆ. ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಲೆ ಮಾಡಿ ಸ್ಮಶಾನ ಮಾಡಿದ್ದ ಈ ರಾಕ್ಷಸ ಸಿನಿಮಾ ಸ್ಟೈಲ್ನಲ್ಲಿ ಕೇಸ್ನಿಂದ ಬಚಾವಾಗೋದು ಹೇಗೆ ಅಂತ ಆಲೋಚನೆ ಮಾಡ್ತಾನೆ. ಮನೆಯ ಹಾಲ್ನಲ್ಲೇ ಟೈಲ್ಸ್ಗಳನ್ನ ಕಿತ್ತಾಕಿ ಗುಂಡಿ ತೋಡ್ತಾನೆ. 3 ಅಡಿ ಆಳ ತೋಡಿ ಮೂವರನ್ನ ಒಂದೇ ಗುಂಡಿಯಲ್ಲಿ ಹೂತಾಕ್ತಾನೆ. ಆದ್ರೆ ಒಂದೇ ಗುಂಡಿಯಲ್ಲಿ ಮೂವರ ಮೃತದೇಹ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಲ್ಲ. ಹೀಗಾಗಿ ಈ ಅಕ್ಷಯ್ ಕುಮಾರ್ ಕೊಲೆ ಮಾಡಿದ ಬಳಿಕವೂ ಕ್ರೌರ್ಯ ಮೆರೀತಾನೆ. ಗುಂಡಿಯಲ್ಲಿ ಜಾಗ ಸಾಕಾಗಲಿಲ್ಲ ಅಂತ ಅಪ್ಪನ ಕಾಲು ಕತ್ತರಿಸಿ ಗುಂಡಿಯಲ್ಲಿ ಜಾಗ ಇದ್ದ ಕಡೆ ಹಾಕಿ ಮೃತದೇಹಗಳನ್ನ ನೆಲಸಮ ಮಾಡ್ತಾನೆ. ಎಲ್ಲಾದ್ರೂ ಉಂಟೆ, ಇಂತಹ ನರರಕ್ಕಸ ಎಲ್ಲಾದ್ರೂ ಉಂಟೆ. ತಾಯಿಯಂತಲೂ ನೋಡದೆ, ತಂದೆ ಅಂತಲೂ ಕರುಣೆ ಇಲ್ಲದೆ, ತಂಗಿ ಅನ್ನೋ ಮಮಕಾರ ಇಲ್ಲದೆ ಕೊಂದು ಹಾಕಿದ್ದಾನೆ. ಮನೆಯ ಹಾಲ್ನಲ್ಲೇ ಮೂವರನ್ನ ಸಮಾಧಿ ಮಾಡ್ತಾನೆ. ಆ ಸಮಾಧಿ ಒಳಗಿನ ಸತ್ಯವನ್ನ 3 ದಿನ ಬಚ್ಚಿಡ್ತಾನೆ. ಯಾರಿಗೂ ಕೂಡ ತ್ರಿಬಲ್ ಮರ್ಡರ್ ಆಗಿದೆ, ಇಡೀ ಮನೆ ಸ್ಮಶಾನ ಆಗಿದೆ ಅನ್ನೋದನ್ನ ಹೇಳೋದಿಲ್ಲ. ರಹಸ್ಯವನ್ನ ಬಿಟ್ಟುಕೊಡಲ್ಲ. ಬೆಚ್ಚ ಬೀಳಿಸುವಂತಹ ಈ ಮೂವರ ಕೊಲೆ ಸತ್ಯವನ್ನ ಗುಂಡಿಯೊಳಗೆ ಸಮಾಧಿ ಮಾಡೋಕೆ ಇನ್ನೊಂದು ಪ್ಲಾನ್ ಮಾಡ್ತಾನೆ. ಮತ್ತೊಂದು ಪ್ಲಾನ್ ಬಿ ಸಿದ್ಧಪಡಿಸ್ತಾನೆ. ಟ್ರಿಬಲ್
ಡಬಲ್ ಮರ್ಡರ್ ಮಾಡಿ 310 ಕಿಲೋಮೀಟರ್ ದೂರ ಪರಾರಿ. ಮೂವರ ಕೊಲೆ ಸತ್ಯ ಹೊರಬಂದಿದ್ದೇ ರೋಚಕ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಜನರಿಗೆ ಏನೇನೂ ಗೊತ್ತಿರಲ್ಲ. ಪಕ್ಕದ ಮನೆ ಸ್ಮಶಾನವಾಗಿದೆ. ಪಕ್ಕದ ಮನೆಯಲ್ಲಿ ವಾಸವಿದ್ದ ಗಂಡ, ಹೆಂಡತಿ ಹಾಗೂ PUC ಓದ್ಕೊಂಡಿದ್ದ ಹುಡುಗಿ ಕೊಲೆಯಾಗಿ ಹೋಗಿದ್ದಾಳೆ. ಮನೆಯಲ್ಲೇ ಗುಂಡಿ ತೋಡಿ ಮುಚ್ಚಿದ್ದಾರೆ ಅನ್ನೋದು ಯಾರೊಬ್ಬರಿಗೂ ಗೊತ್ತಿರಲ್ಲ. 3 ದಿನ ಎಲ್ಲರೂ ತಮ್ಮ ಪಾಡಿಗೆ ತಾವು ಆರಾಮಾಗಿದ್ರು. ಈ ನಡುವೆ 4ನೇ ದಿನ ಬೆಂಗಳೂರಿನಿಂದ ಒಂದು ಮೆಸೇಜ್ ಹೋಗಿತ್ತು. ಆ ಮೆಸೇಜ್ ನೋಡಿ ಕೊಟ್ಟೂರಿನ ಜನ ಬೆದರಿ ಹೋಗಿದ್ರು. ಆ ಮನೆ ಕಡೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಯಾಕಂದ್ರೆ ಸ್ಥಳೀಯ ಪೊಲೀಸರಿಗೆ 3 ಕೊಲೆಯಾಗಿದ್ದಾರೆ ಅನ್ನೋ ವಿಷಯ ಬೆಂಗಳೂರಿನಿಂದ ಬಂದಿತ್ತು. ಇಷ್ಟಕ್ಕೂ 3ರನ್ನ ಕೊಂದಿರೋದು ವಿಜಯನಗರದ ಕೊಟ್ಟೂರಿನಲ್ಲಿ. ಆದರೆ ಮೆಸೇಜ್ ಬಂದಿದ್ದು ಬೆಂಗಳೂರಿನಿಂದ. ಅದೇಗೆ ಸ್ಥಳೀಯ ಪೊಲೀಸರಿಗೆ ಸಿಗದ ಮಾಹಿತಿ ಬೆಂಗಳೂರಿನ ಪೊಲೀಸರಿಗೆ ಸಿಕ್ತು? 3ರನ್ನ ಕೊಂದಿರೋ ಕಟುಕನ ಕಹಾನಿ ಹೊರಬಂದಿದ್ದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್. ಕೊಟ್ಟೂರಿನಲ್ಲಿ ಕೊಲೆ, ಬೆಂಗಳೂರಿನಲ್ಲಿ ಬಲೆ. ಕಳೆದ ಜನವರಿ 26ನೇ ತಾರೀಕು ತಂದೆ, ತಾಯಿ ಹಾಗೂ ತಂಗಿಯನ್ನ ಕೊಲೆ ಮಾಡಿದ ಬಳಿಕ ಸೀದಾ ಟ್ರೈನ್ ಹತ್ತಿ ಬೆಂಗಳೂರಿನ ಕಡೆ ಪಯಣ ಬೆಳೆಸಿದ್ದ. ಸುಮಾರು 310 ಕಿಲೋಮೀಟರ್ ದೂರ ಕೈಯಲ್ಲಿ ನೆತ್ತರು ಮೆತ್ಕೊಂಡು ಮನಸ್ಸಲ್ಲಿ ರಕ್ತದೋಕುಳಿಯ ಕಹಾನಿ ಇಟ್ಕೊಂಡು ಬೆಂಗಳೂರಿನ ಸಂಬಂಧಿಕರ ಮನೆಗೆ ಆಗಮಿಸಿದ್ದ. ನಂತರ ಕಳೆದ ಜನವರಿ 27ನೇ ತಾರೀಕು ಬೆಳಿಗ್ಗೆ ಬೆಂಗಳೂರಿನ ತಿಲಕ್ ನಗರದ ಪೊಲೀಸ್ ಠಾಣೆಗೆ ಹೋಗಿದ್ದಾನೆ. ಅಲ್ಲಿ ಪೊಲೀಸರಿಗೆ, ಸಾರ್, ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ ಕಾಣಿಸ್ತಿಲ್ಲ, ಪ್ಲೀಸ್ ಅವರನ್ನ ಹುಡುಕೊಡ್ರಿ ಅಂತ ಒಂದೇ ಸಮನೆ ಅಳುತ್ತಿದ್ದ. ಆದರೆ ಪೊಲೀಸರಿಗೆ ಇವನ ಮಾತು ನೋಡಿಯೇ ಡೌಟ್ ಬಂದಿತ್ತು. ಇವನು ಸುರಿಸ್ತಿರೋದು ಮೊಸಳೆ ಕಣ್ಣೀರು ಅನ್ನೋದು ಪೊಲೀಸರಿಗೆ ಗೊತ್ತಾಗಿ ಹೋಗಿತ್ತು. ಆಗ ಠಾಣೆಯ PI ವಿಶ್ವನಾಥ್ ಅವರ ನೇತೃತ್ವದ ತಿಲಕ್ ನಗರ ಪೊಲೀಸರ ತಂಡ ಅಕ್ಷಯ್ ಕುಮಾರ್ಗೆ ತಮ್ಮದೇ ಆದ ಸ್ಟೈಲ್ನಲ್ಲಿ ವಿಚಾರಿಸಿದ್ದಾರೆ. ಆಗ ಈ ಅಕ್ಷಯ್ ಕುಮಾರ್ ಸತ್ಯ ಬಾಯ್ಬಿಟ್ಟಿದ್ದಾನೆ. ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ದರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಅವ್ರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಆಸ್ಪತ್ರೆಗೆ ಹೋಗಿದ್ರು ಎಂದ ದ್ವಂದ್ವ ಹೇಳಿಕೆ ನೀಡಿ ಸಿಕ್ಕಾಕೊಂಡ. ಅಕ್ಷಯ್ ಬೆಂಗಳೂರಿಗೆ ಬಂದಿದ್ದ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದ. ತಂದೆ, ತಾಯಿ, ತಂಗಿ 3 ಆಸ್ಪತ್ರೆಗೆ ಹೋಗಿದ್ರು. ಆಮೇಲೆ ಬಂದೇ ಇಲ್ಲ ಅಂದ್ಬಿಟ್ಟ. ಪೊಲೀಸರು ಇನ್ನಷ್ಟು ವಿಚಾರಣೆ ನಡೆಸಿದ ಮೇಲೆ ನಿಜಾಂಶ ಬಾಯ್ಬಿಟ್ಟ. ಮನೆಯ ಹಾಲ್ನಲ್ಲೇ ಕೊಲೆ ಮಾಡಿ ಹೂತಾಕಿದ್ದೇನೆ ಅಂದ್ಬಿಟ್ಟ. ಇದ್ರ ಜೊತೆಗೆ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಮಾವನೇ ಅಂತಾನು ಹೇಳ್ಕೊಂಡ್ಬಿಟ್ಟ. ಅಂದ್ಹಾಗೆ ಕೊಲೆ ಮಾಡಿ ಅಕ್ಷಯ್ ಬೆಂಗಳೂರಿಗೆ ಹೋದಾಗ ಕೊಲೆ ಕೇಸ್ನಿಂದ ತಪ್ಪಿಸಿಕೊಳ್ಳುವ ಪ್ಲಾನ್ ಕೊಟ್ಟಿದ್ದ ಅಕ್ಷಯ್ನ ಮಾವ ವಸಂತಂತೆ. ಅಂದಾಗೆ ಮಾವ ಮತ್ತು ಅಳಿಯ ಸೇರಿ ಖತರ್ನಾಕ್ ಪ್ಲಾನ್ ಮಾಡಿದ್ರು. ದೃಶ್ಯ ಸಿನಿಮಾ ಡಿಟ್ಟೋ ಕಾಪಿ ಮಾಡಿದ್ರು ಮಾವ, ಅಳಿಯ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಪ್ಲಾನ್. ಎಸ್, ಮಾವ ಅಳಿಯ ದೃಶ್ಯ ಸಿನಿಮಾನ ಕಾಪಿ ಮಾಡಿದ್ರು. ಪೊಲೀಸರನ್ನ ಡೈವರ್ಟ್ ಮಾಡೋಕೆ ಪ್ಲಾನ್ ಮೇಲೆ ಪ್ಲಾನ್ ಮಾಡಿದ್ರು. ಆಸ್ಪತ್ರೆ ಫೋಟೋಗಳು, ಬಸ್ ಟಿಕೆಟ್ಗಳು, ಮೊಬೈಲ್ ನಂಬರ್ಸ್, ಲೊಕೇಶನ್ ಹೀಗೆ ಟೆಕ್ನಿಕಲಿ ಡೈವರ್ಟ್ ಮಾಡೋಕೆ ಪ್ರಯತ್ನ ಮಾಡಿದ್ರು. ಬಸ್ ಟಿಕೆಟ್ಗಳು ಜಯದೇವ ಮುಂದಿನ ಫೋಟೋ ಇಟ್ಕೊಂಡು ಜಯದೇವ ಆಸ್ಪತ್ರೆಗೆ ಬಂದಿದ್ರು ಅಂತ ಸೀನ್ ಕ್ರಿಯೇಟ್ ಮಾಡಿದ್ದ ಆರೋಪಿ ನನ್ನ ಕುಟುಂಬಸ್ಥರು ಕಾಣೆಯಾಗಿದ್ದಾರೆ ಸಾರ್, ಹುಡುಕೊಡಿ ಅಂತ ದೂರು ನೀಡಿದ್ದ. ಅಲ್ಲದೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ರು ಅನ್ನೋದಕ್ಕೆ ಕೆಲ ಟಿಕೆಟ್ಗಳನ್ನು ಸಂಗ್ರಹಿಸಿದ್ದ. ಆರೋಪಿ ತಂಗಿ ಗರ್ಭಿಣಿಯಾಗಿದ್ದು ಭ್ರೂಣ ಹತ್ಯೆ ಮಾಡಿಸಿದ್ದಾರಾ ಅನ್ನೋ ಶಂಕೆ ಪೊಲೀಸರಿಗಿತ್ತು. ಅದಕ್ಕಾಗಿ ಆಸ್ಪತ್ರೆ ಬಳಿ ಹುಡುಕಾಡಿದ್ರು.
ಕೊನೆಗೆ ಯಾರೂ ಸಿಗದೇ ಇದ್ದಾಗ ಆರೋಪಿ ಬುರುಡೆಗೆ ಬಿಸಿ ನೀರು ಕಾಯಿಸಿದ್ರು. ಆಗಲೇ ಕೊಲೆ ಸತ್ಯ ಬಾಯ್ಬಿಟ್ಟಿದ್ದು ಅಕ್ಷಯ್. ಇನ್ನೊಂದು ಕಡೆ ತಂಗಿಯ ಪ್ರಿಯಕರನನ್ನ ಕೊಂದಿರೋ ಅನುಮಾನವೂ ಇದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸರ್ ನಮ್ದೇನು ಇಲ್ಲ, ಅವ್ನು ಏನಾದ್ರು ಮಾಡಿದ್ದೆ ಆದ್ರೆ ಸರ್ ಅವ್ನು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಾಗ ಇರ್ಕೂಡ್ದು, ಅವ್ನು ಹೊರಕ್ಕೂ ಬರ್ಬಿಡುದು ಅಂತ ಶಿಕ್ಷೆ ಆಗಿ ನಮ್ದೇನಿಲ್ಲ ಸರ್. ಯಾಕೊತ್ತಾ ಸ್ವಂತ ತಂದೆ ತಾಯಿ ತಂಗಿರ ಕಡ್ತಾನಲ್ಲ ಅವ್ನು ಹೊರಕ್ ಬಂದು ನಮ್ಮನ್ನೆಲ್ಲ ಕಡೆಯಲ್ಲ ಅನ್ನೋದೇ ಅಲ್ಲಕ್ಕೆ ಅವ್ನು ನಂಬೋದು ಹೆಂಗೆ ನಾನು ಅವ್ನಿಗೆ ಶಿಕ್ಷೆ ಆಗ್ಲಿ ಸರ್. ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಕುಟುಂಬದಾಗ ಎಲ್ಲರಿಗೂ ಹೇಳ್ತೀನಿ, ನೀವು ಯಾವುದೇ ಕಾರಣಕ್ಕೂ ಅವ್ನು ಬಿಡ್ತಾ ಅಂತ ವಿಚಾರಗಳು ನನ್ನ ಹತ್ರ ತರಬೇಡ್ರಿ ಅಂತ ನಾನು ಸಾರಿ ಹೇಳ್ತೀನಿ. ಮನೆಯನ್ನೇ ಸ್ಮಶಾನ ಮಾಡಿರೋದು ದುಡ್ಡಿಗಾಗಿ, ಹಣಕ್ಕಾಗಿ. ಯಾಕಂದ್ರೆ ಮಗ ಅನ್ನಿಸ್ಕೊಂಡಿದ್ದವ ಮನೆಯ ಜವಾಬ್ದಾರಿ ಹೊತ್ಕೊಳ್ಬೇಕಿದ್ದ ಈ ಅಕ್ಷಯ್ ಕುಮಾರ್ ದಾರಿ ತಪ್ಪಿದ್ದ, ದುಶ್ಚಟಗಳ ದಾಸನಾಗಿದ್ದ, ಕುಡಿಯೋದ್ರ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ಹುಚ್ಚು ಹಿಡಿಸ್ಕೊಂಡಿದ್ದ. ಹೀಗಾಗಿ ದುಡ್ಡಿಗಾಗಿ ಮನೆಯಲ್ಲಿ ಪೀಡಿಸುತ್ತಿದ್ದ. ಆದ್ರೆ ತಂದೆ ಕಾಸು ಕೊಡ್ತಿರಲಿಲ್ಲ. ಈ ನಡುವೆ ಅಕ್ಷಯ್ ತಂದೆ ಒಂದು ಮಿಸ್ಟೇಕ್ ಮಾಡಿದ್ರು. ತಮ್ಮೂರಲ್ಲಿ ಕಟ್ಟಿಸಿದ್ದ ಮನೆಯನ್ನ ಮಾರಿ ಅದರಿಂದ ಬಂದ ಹಣದಲ್ಲಿ ಮಗಳ ಹೆಸರಿಗೆ ಅರ್ಧ ಹಣವನ್ನ ಇಟ್ಟಿದ್ರು. ಇದು ಅಕ್ಷಯ್ ಕುಮಾರ್ನ ಕಣ್ಣು ಹಿಸುಕುವಂತೆ ಮಾಡಿತ್ತು. ಆಗಾಗ ಈ ಹಣದ ವಿಚಾರವಾಗಿ ಮನೆಯಲ್ಲೂ ಜಗಳಗಳು ನಡೆಯುತ್ತಿತ್ತು. ಆ ಹಣ ಫುಲ್ ಹೊಡಿಬೇಕು ಅಂತ ಮೂವರನ್ನೂ ಕೊಲೆ ಮಾಡ್ತಾನೆ.